ನಿನ್ನೆ ಅಂದರೆ 27ನೇ ತಾರೀಕು ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಅಲ್ಲಿ ಇರೋ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗೆಯೇ ರಕ್ತದಾನ ಶಿಬಿರ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಆ ಕಟ್ಟಡ ಕಾರ್ಮಿಕರು ಅದನ್ನು ಬುಟ್ಟಿ ಬೇಕು, ಹಣ್ಣಿನ ಬುಟ್ಟಿ ಸನ್ಮಾನ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅಂಗಡಿ ಹತ್ರ ಬಂದು ಕೇಳಿದ್ರು. ಅವಾಗ ನಮ್ಮ ಅಂಗಡಿ ಬುಟ್ಟಿ ಇರಲಿಲ್ಲ. ಹಾಗಾಗಿ ಮಾಜಿಷಾ ಫ್ಯಾನ್ಸಿ ಸ್ಟೋರಿಗೆ ನನ್ನ ಗಂಡ ಹೋಗಿ ಅಲ್ಲಿ ಬುಟ್ಟಿ ಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಐಟಮ್ ಹೊರಗಡೆ ಇದ್ರೂ ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಆ ಅಂಗಡಿ ಹುಡುಗ ಹೇಳಿದ್ದಾನೆ. ಅವ್ರು ವಾಪಸ್ ಬಂದರು. ಒಂದು 4 ಗಂಟೆ ಅಲ್ಲೇ ಹೊರಗಡೆ ನಿಂತ್ಕೊಂಡು ವಾಪಸ್ ಬಂದಿದ್ದಾರೆ. ವಾಪಸ್ ಬಂದ ತಕ್ಷಣ ಈ ಕಟ್ಟಡ ಕಾರ್ಮಿಕರು 2 ಜನ ಬಂದರು, ಮಂಜುನಾಥ್ ಆಚಾರ್ ಮತ್ತು ರಾಘವೇಂದ್ರ ಅಂತ ಹೇಳ್ಬಿಟ್ಟು ಅವರಿಬ್ರು ಹೋಗ್ಬಿಟ್ಟು ಅವ್ರನ್ನ ಕಳಿಸಿದ್ವಿ ನಾವು. ಅವರಿಬ್ರು ಅಲ್ಲಿ ಹೋಗ್ಬಿಟ್ಟು ಈ ಬುಟ್ಟಿ ಇರೋದನ್ನ ಎಷ್ಟು ಅಂತ ಹೇಳ್ಬಿಟ್ಟು ತಗೊಂಡ್ ಬಂದಿದ್ದಾರೆ. ಆದರೆ ಅದು ಇವ್ರು ಹೋದವಾಗ ಕೊಡಲಿಲ್ಲ. ಇವರು ಗ್ರಾಹಕರು ಕೇಳಿದ ತಕ್ಷಣ ಇವರಿಗೆ ಕಟ್ಟಡ ಕಾರ್ಮಿಕರಿಗೆ ಅದರ ರೇಟ್ ಡಬಲ್ ರೇಟಿಂಗ್ ಹಾಕಿ ಕೊಟ್ಟಿದ್ದಾರೆ. ಅದ್ರ ರೇಟ್ ಇಷ್ಟು ಹಾಕಿದೆಯಲ್ಲ ಅಂತ ಹೇಳ್ಬಿಟ್ಟು ಇವರು ನಮ್ಮನೆಯವ್ರು ಗಂಡ ಹೋಗಿ ಅದಕ್ಕೆ ಕೇಳಕ್ಕೆ ಹೋಗಿದ್ದಾರೆ. ಆವಾಗ ಕೇಳಕ್ಕೆ ಹೋದವಾಗ ಅವನು ಏನೋ ಅವಾಚ್ಯ ಶಬ್ದದಿಂದ ಬೈದಿದ್ದಾನೆ. ಆವಾಗ ಅವನು ಹೊಡೆಯೋಕ್ಕೆ ಹೋಗಿದ್ದಾನೆ. ನಿನ್ನ ಕೈ ಇಟ್ಟಿದ್ದಾರೆ, ಅವನ ಕೈ ಅಡ್ಡ ತಂದಿರೋದು ಅದು ಕವರಿಗೆ ಬಿದ್ದಿದೆ. ಅತಿಥಿ ಕ್ಯಾಮ್ರಾದಲ್ಲಿ ಸಮೇತ ಕಾಣುತ್ತೆ ಅದೇನಾಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿರೋ ವಸ್ತುಗಳನ್ನು ಚೆಲ್ಲಾಪಿಲ್ಲಿ ಮಾಡಿಲ್ಲ, ಏನೂ ಮಾಡಿಲ್ಲ. ಅದನ್ನು ಕೇಳಕ್ಕೆ ಹೋಗಿರೋದು ಅಷ್ಟೇ, ಏನೇನು ಮಾತಾಡಿಲ್ಲ ಇವರು. ನಮ್ಮ ಹತ್ರ ಬಂದು ಭಾಗ್ಯಲಕ್ಷ್ಮಿ ರಮೇಶ್ ಅವರ ಐಟಮ್ ಕೇಳಿದರು. ನಮ್ಮ ಹತ್ರ ಪ್ಲಾಸ್ಟಿಕ್ ಬುಟ್ಟಿ 2 ಪೀಸೇ ಇತ್ತು. ಈಗ ನಾ ಇಲ್ಲೇನು ಹೇಳಿದೆ. ಆಮೇಲೆ ಇದು ಅವ್ರ ಹತ್ರ ಪಾರ್ಟಿ ಬಂದಿದ್ದು, ಪಾರ್ಟಿ ನಮ್ಮ ಹತ್ರ ಬಂದು ತೊಗೊಂಡು ಹೋಗಿದ್ದಾರೆ. ಇದು ಬಂದು ಸಿಟ್ಟು ಬಂದು ನಮಗೆ ಹೊಡಿದ್ದಾರೆ. ನಾ ಐಟಮ್ ಇಲ್ಲೇನು ಹೇಳಿದೆ. ಮುಂಚೆ ಒಂದ್ಸಲ ಐಟಮ್ ತೊಗೊಂಡು ಹೋಗಿದ್ರು. ಇದಕ್ಕೆ ಐಟಮ್ ವಾಪಸ್ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. ಐಟಮ್ ವಾಪಸ್ ಕೊಡ್ತಾರೆ 1 ತಿಂಗಳ ಬಿಟ್ಟು 2 ತಿಂಗಳ ಬಿಟ್ಟು ಐಟಮ್. ಇದಕ್ಕೆ ನಾ ಐಟಮ್ ಇಲ್ಲೇನು ಹೇಳಿದೆ. ಇದಕ್ಕೆ ಬಂದು ಸಿಟ್ಟು ಬಂದು ಹೊಡಿದ್ದಾರೆ. ಮತ್ತು ಏನೇನು ಮಾತಾಡಿದೆ. ಆಮೇಲೆ ಅಂಗಡಿಗೆ ಹೊರಗೆ ಬಾ, ನಿಂದು ಇದೆ, ನಾನೇ ಬರ್ತೀನಿ, ಇದು ಮಾಡ್ತೀನಿ, ಯಾವ ಊರಿಂದ ಬಂದಿದೆ, ಇದು ಹೇಳಿ ಹೋಗಿದೆ. ನನಗೆ ತುಂಬ ಹೆದರಿಕೆ ಅಂಗಡಿ ಹೊರಕ್ಕೆ ಹೋಗೋಕೆ ಆಗ್ತಾಯಿಲ್ಲ. ಬೆಳಿಗ್ಗೆಯಿಂದ ಅಂಗಡಿ ಹೊರಗೆ, ಮಧ್ಯಾಹ್ನದಿಂದ ಅಂಗಡಿ ಹೊರಕ್ಕೆ ಹೋಗಲಿಲ್ಲ. ಈಗ ಜಸ್ಟ್ ಪೊಲೀಸ್ ಸ್ಟೇಷನ್ ಬಂದಿದ್ದಾರೆ. ಅಂಗಡಿ ಹೊರಗೆ ಹೋಗೋಕ್ಕಾಗ್ತದೆ. ಇಷ್ಟು ಹೆದರಿಸಿದ್ದಾರೆ. ನೀವು ಹೊರಗೆ ಬಾ, ಇದು ಮಾಡ್ತೀನಿ, ಹೊಡೆದಿದ್ದೀನಿ, ಇದು ಹೇಳಿ ಹೋಗಿದ್ದಾರೆ.